ಭ್ರೂಣ ಪತ್ತೆ ಹತ್ಯೆ ಪ್ರಕರಣವನ್ನ ಮೈಸೂರು ಆರೋಗ್ಯಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮೈಸೂರು ಜಿಲ್ಲೆಯಾದ್ಯಂತ ಕಾರ್ಯಾಚರಣೆ ಮುಂದುವರೆದಿದೆ. ನಿಯಮವನ್ನ ಪಾಲಿಸದ ಅನುಮತಿ ಪಡೆಯದಂತಹ ಖಾಸಗಿ ಕ್ಲಿನಿಕ್, ನರ್ಸಿಂಗ್ ಹೋಮ್ ಹಾಗೂ ಸ್ಕ್ಯಾನಿಂಗ್ ಸೆಂಟರ್ಗಳ ವಿರುದ್ಧ ಕಾರ್ಯಾಚರಣೆ ಮುಂದುವರೆದಿದೆ. ನಾವೀಗ ಮೈಸೂರಿನ ಭೋಗಾದಿಯಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಇಲ್ಲಿರುವಂತಹ ಶ್ರೀದೇವಿ ನರ್ಸಿಂಗ್ ಹೋಮ್ ಅಂತ ಮೈಸೂರು ಜಿಲ್ಲೆಯಾದ್ಯಂತ ಅಂದ್ರೆ ಆರೋಗ್ಯಾಧಿಕಾರಿಗಳು ತಪಾಸಣೆ ನಡೆಸುವಂಥದ್ದು, ಪರಿಶೀಲನೆ ನಡೆಸುವಂಥದ್ದು, ಪ್ರಮುಖವಾಗಿ ನಿಯಮಗಳನ್ನ ಪಾಲಿಸ್ತಾ ಇದಾರ ಇಲ್ವಾ ಇವೆಲ್ಲವನ್ನು ಸಹ ಪರಿಶೀಲಿಸಿ ಯಾರು ನಿಯಮವನ್ನ ಪಾಲಿಸ್ತಾ ಇಲ್ಲ ಆ ಒಂದು ನರ್ಸಿಂಗ್ ಹೋಮ್ಗಳಿಗೆ ಬೀಗ ಹಿಡಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖುದ್ದು DHO PC ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೇ ಕಾರ್ಯಾಚರಣೆ ನಡೀತಾ ಇದೆ. ಜಿಲ್ಲಾದ್ಯಂತ ನಾವು ಕಡಾಖಂಡಿತವಾಗಿ ಕಾರ್ಯಾಚರಣೆಯನ್ನ ಮಾಡ್ತೇವೆ. ಇದಕ್ಕಾಗಿ 5 ಟಾಸ್ಕ್ ಫೋರ್ಸ್ ಗಳನ್ನ ರಚನೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳು ಈಗಾಗಲೇ ಸೂಚನೆಯನ್ನು ನೀಡಿದ್ದಾರೆ. ಪ್ರಮುಖವಾಗಿ ಸ್ಕ್ಯಾನಿಂಗ್ ಸೆಂಟರ್ಗಳು ಯಾವ ಸ್ಥಗಿತವಾಗಿದ್ದಾವೆ, ಯಾವ ಕೆಲಸವನ್ನ ನಿರ್ವಹಿಸ್ತಾ ಇಲ್ಲ ಅಂತದನ್ನ ಸೀಲ್ ಮಾಡಬೇಕು. ಅದರ ಜೊತೆಗೆ ಕ್ಲಿನಿಕ್ ಇರ್ಬೋದು ಅಥವಾ ನರ್ಸಿಂಗ್ ಹೋಮ್ಗಳು ಇರ್ಬೋದು, ನಿಯಮಗಳನ್ನ ಪಾಲಿಸ್ತಾ ಇಲ್ಲದೇ ಇರುವಂತದ್ದು ಮತ್ತೆ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪಡೆದುಕೊಂಡೇ ಇರದಿರುವಂತದ್ದು ಇವೆಲ್ಲವನ್ನು ಸಹ ಪರಿಶೀಲನೆ ನಡೆಸಿ ಬಂದ್ ಮಾಡಿಸುವಂತಹ ಕೆಲಸವನ್ನ ಖುದ್ದು DHO ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೆ ನಮ್ಮ ಜೊತೆಗೆ ಸರ್, ಪ್ರಮುಖವಾಗಿ ಜಿಲ್ಲಾಧಿಕಾರಿಗಳು ಮತ್ತೆ ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು. ಖಾಸಗಿ ನರ್ಸಿಂಗ್ ಹೋಮ್ಗಳು, ಕ್ಲಿನಿಕ್ಗಳು ಮತ್ತೆ ಸ್ಕ್ಯಾನಿಂಗ್ ಸೆಂಟರ್ಗಳು ನಿಯಮವನ್ನ ಪಾಲಿಸಿಲ್ಲ ಅಂತ ಹೇಳಿದ್ರೆ ನಿರ್ದಾಕ್ಷಿಣ್ಯವಾಗಿ ಬಂದ್ ಮಾಡಿ ಅಂತ ಹೇಗೆ ನಡೆದಿದೆ ಸರ್ ಕಾರ್ಯಾಚರಣೆ? ನಮಸ್ಕಾರ. ನಿನ್ನೆ ನಾವು ಸಂಜೆ ಬಂದು ಸುಮಾರು 2 ಗಂಟೆಗೂ ಅಧಿಕವಾಗಿ ಈ ಒಂದು ಶ್ರೀದೇವಿ ನರ್ಸಿಂಗ್ ಹೋಮಲ್ಲಿ ತಪಾಸಣೆಯನ್ನು ಮಾಡಿರ್ತೀವಿ. ಅದನ್ನು ನಮ್ಮ ಸ್ಟೇಟ್ ಸೆಲ್ಗೂ ತಿಳಿಸಿದ ನಂತರ ನಮ್ಮ ಸ್ಟೇಟಿಂದ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಶ್ರೀನಿವಾಸ್ ಸರ್ ಬಂದಿರ್ತಾರೆ, ಅವರು ಮಾತಾಡ್ತಾರೆ. ಸರ್, ಹೇಗಿದೆ ಸರ್ ಕಾರ್ಯಾಚರಣೆ? ಆಯಿತು. ನಮ್ಮ DHO ಮಾನ್ಯ ಡಾಕ್ಟರ್ ಕುಮಾರಸ್ವಾಮಿ ಅವರ ಮಾಹಿತಿ ಮೇಲೆ ಈ ಥರ ನಡೀತಿದೆ ಅಂತ ಒಂದು ಸುದ್ದಿ ತಿಳಿದ ತಕ್ಷಣ ನಾನು ರಾತ್ರಿ ಬಂದು ಇಲ್ಲಿ ಬೆಳಗ್ಗೆ ಎಲ್ಲ ತಪಾಸಣೆ ಮಾಡಿದ್ದೀವಿ. ಇಲ್ಲಿ ಪ್ರಮುಖವಾಗಿ ಇಲ್ಲಿ KPMA ರಿಜಿಸ್ಟ್ರೇಷನ್ ಬಗ್ಗೆನೇ ಇವರು ಕಳೆದ 20 ವರ್ಷದಿಂದ ಇದು ಹಾಸ್ಪಿಟಲ್ ನಡೀತಿದೆ ಅಂತ ತಿಳಿಸಿದ್ದಾರೆ. ಬಟ್ ಈ KPMA ಆ್ಯಕ್ಟ್ ಪ್ರಕಾರ ಅವರು ರಿನ್ಯೂವಲ್ನ ಬಗ್ಗೆ ಅವ್ರಿಗೆ ಯಾವುದೇ ಖಚಿತವಾದ ದಾಖಲೆ ತೋರಿಸ್ತಾ ಇಲ್ಲ. ಅದಕ್ಕೆ ನಾವು ಕಾರಣ ಹುಡುಕಬೇಕಾಗಿದೆ. ಒಂದು. ಎರಡನೇದು, ಈ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಇದೆ, ಕೊಟ್ಟಿದ್ದೇವೆ. ಬಟ್ ಅದನ್ನು ಮಿಷಿನ್ಗಳು ಅವರು ಕೊಟ್ಟಿರೋ ಮಿಷಿನ್ ಬಿಟ್ಟು ಬೇರೆ ಮಿಷಿನ್ ಇಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ತನಿಖೆ ನಡೆದು ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ನಾವು ಸೀಸ್ ಮಾಡಿಬಿಟ್ಟು ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಡಾಕ್ಟರ್ ಗೋಪಿನಾಥ್ ಅವರು ಅದ್ರ ಮುಂದೆ ಏನು ಅದ್ರ ಬಗ್ಗೆ ದಾಖಲೆ ಪರಿಶೀಲನೆ ಮಾಡಿ ನಾವು ಮತ್ತೆ ಅದಕ್ಕೆ ನಾವು ಸತ್ಯಾಂಶ ತಿಳ್ಕೊಬೇಕಾಗಿದೆ. ಈ ಆಸ್ಪತ್ರೆಯಲ್ಲಿ ಹೆರಿಗೆ ಮತ್ತು ಯಾರು ತಜ್ಞರು ಯಾರು ಬರ್ತಾ ಇಲ್ಲ ಇಲ್ಲಿ ಬೋರ್ಡ್ ಪ್ರಕಾರ ಆಗಲಿ ಇಲ್ಲಿ. ಬಟ್ ಲೇಡಿ ಡಾಕ್ಟ್ರು ಒಬ್ರು ಇದ್ದಾರೆ, ಅವರು ನಾನೇ ಲೇಡಿ ಸ್ಪೆಷಲಿಸ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೋ ದಾಖಲಾತಿ, ಹಿಸ್ಟೆಕ್ಟಮಿ ಮತ್ತು ಬೇರೆ ಪ್ರೊಸೀಜರ್ ಡೆಲಿವರಿ ಮಾಡ್ತಿದ್ದಾರೆ, ಸಿಸೇರಿಯನ್ ಮಾಡ್ತಿದ್ದಾರೆ, ಆಮೇಲೆ ಗರ್ಭಕೋಶದ ಆಪ್ರೇಷನ್ ಮಾಡ್ತಿದ್ದಾರೆ. ಅದನ್ನು ಯಾರು ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ನಮಗಿನ್ನೂ ಖಚಿತ ಮಾಹಿತಿ ಸಿಗ್ತಾ ಇಲ್ಲ. ಅದು ದಾಖಲೆ ಕೊಡೋಕ್ಕೆ ನಾವು ಕೇಳಿ ಅದಕ್ಕೆ ಎಲ್ಲ ಕಾರಣ ಸಾಕಷ್ಟು ಲೋಪದೋಷಗಳು ಇದ್ದಾವೆ. ಇನ್ನು ಅದನ್ನು ನಾವು ಏನು ಮುಂದೆ ಕ್ರಮ ತೊಗೊಬೇಕು, ಅದು ಲೀಗಲ್ ಆಗಿದೆಯಾ ಇಲ್ಲೀಗಲ್ ಆಗಿದೆಯಾ ಅದ್ರ ಬಗ್ಗೆ ನಾವು ಸಾಕಷ್ಟು ಅನುಮಾನಗಳು ಇರೋದ್ರಿಂದ ಸದ್ಯಕ್ಕೆ ಆಸ್ಪತ್ರೆನ ಕ್ಲೋಸ್ ಮಾಡಿ ಇಲ್ಲಿರೋ 4-5 ಜನ ಪೇಷಂಟ್ ಇದ್ದಾರೆ, ಅವರು ನಮ್ಮ ಜಿಲ್ಲಾ ಆಸ್ಪತ್ರೆಗೆ ನಾವು ಸ್ಥಳಾಂತರ ಮಾಡಿ ಅದಕ್ಕೆ ಏನು ಅಗತ್ಯವಾದ ಚಿಕಿತ್ಸೆಯನ್ನು ಅದು ನಮ್ಮ ತಜ್ಞರಿದ್ದಾರೆ, ಅದನ್ನು ನಾವು ನೋಡ್ಕೊಳ್ಳೋ ಜವಾಬ್ದಾರಿಯನ್ನು ತೊಗೊಂಡಿದ್ದೀವಿ. ಸದ್ಯಕ್ಕೆ ಹಾಸ್ಪಿಟ್ಲು ಸೀಸ್ ಮಾಡಿ ಅದಕ್ಕೆ ದಾಖಲಾತಿ ಓದಿಸೋಕ್ಕೆ ನಾವು ಅವ್ರಿಗೆ ಎಲ್ಲ ಕೇಳಿದ್ದೀವಿ. ಅದು ಕೊಟ್ಟ ಮೇಲೆ ಅದಕ್ಕೆ ಸತ್ಯಾಂಶ ಹೊರಗೆ ಬರುತ್ತೆ. ಇದೇ ರೀತಿ ಸಾಕಷ್ಟು ಆಸ್ಪತ್ರೆಗಳು ನಾವು ಸುಮಾರು ವರ್ಷದಿಂದ ನಡೆಸ್ತಾ ಇದ್ದೀವಿ, ನಮಗೆ ಪ್ರಮಾಣ ಪತ್ರದ ಅವಶ್ಯಕತೆ ಇಲ್ಲ, ನಾವು ನಿಯಮಗಳನ್ನ ಇದು ಆ ರೀತಿಯಾದಂತಹ ಮನಸ್ಥಿತಿಯಲ್ಲಿ ಇದ್ದಾರೆ, ಅವ್ರಿಗೆ ಏನು ಹೇಳ್ತಿರೋದು? ತಮಗೆ ತಿಳಿದಿರುವಂತೆ ಕಳೆದ 1 ತಿಂಗಳಿಂದ ಈ ಕಾರ್ಯಾಚರಣೆ ತೀವ್ರವಾಗಿ ನಡೀತಾ ಇದ್ದು, ಮಾನ್ಯ ಘನ ಸರ್ಕಾರದ ನಿರ್ದೇಶದಂತೆ ಮಾನ್ಯ ಸಚಿವರು ಮತ್ತು ನಮ್ಮ ಇಲಾಖಾ ಎಲ್ಲ ಇಲ್ಲಿ ಹಿರಿಯ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಈ ತಿಂಗಳೊಳಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪ್ರೈವೇಟ್ ಹಾಸ್ಪಿಟಲ್ ಇದೆ, ಕ್ಲಿನಿಕ್ ಇರ್ಬೋದು, ಸ್ಕ್ಯಾನಿಂಗ್ ಸೆಂಟರ್ ಇರ್ಬೋದು, ಅದನ್ನೆಲ್ಲ ಈ ತಿಂಗಳು ಒಳಗೆ 30ರೊಳಗೆ ನಾವೆಲ್ಲ ಪರಿಶೀಲನೆ ಮಾಡಿ ಅಧಿಕೃತ ಯಾವುದು, ಅನಧಿಕೃತ ಯಾವಿದ್ದಾವೆ, ಅದಕ್ಕೆ ಏನು ಕ್ರಮ ತೊಗೊಬೇಕು. ಅನಧಿಕೃತವಾಗಿದ್ದರೆ ಅದಕ್ಕೆ ಬೇರೆ ಥರ ಕ್ರಮ ಇದೆ. ಅಧಿಕೃತ ಆಗಿದ್ದರೂ ಅವ್ರು ಕೆಲವು ನಿಯಮ ಪಾಲನೆ ಮಾಡಬೇಕಾಗ್ತದೆ. ಅದು ಪಾಲನೆ ಉಲ್ಲಂಘನೆ ಆಗಿದೆಯಾ, ಉಲ್ಲಂಘನೆ ಆಗಿದ್ದಕ್ಕೆ ಅದಕ್ಕೂ ತಕ್ಕನಾದ ಪರಿಹಾರ ಸರಿಯಾದ ಕ್ರಮವನ್ನು ತಗೊಳ್ಳಿಕ್ಕೆ ಮಾನ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳು ಮತ್ತು ಆರೋಗ್ಯ ಸಚಿವರ ಸಭೆಯಲ್ಲಿ ನಿರ್ಧಾರ ಆಗಿರೋದ್ರಿಂದ ರಾಜ್ಯವ್ಯಾಪಿ ನಿಮ್ಗಾಗಲೇ ನಿಮ್ಗೆ ಗೊತ್ತೇ 1,500 ನಕಲಿ ವೈದ್ಯರನ್ನು ಆಲ್ರೆಡಿ ಸೀಸ್ ಮಾಡಿದ್ದಾರೆ. ಸಾಕಷ್ಟು ಸೆಂಟರ್ ನಮ್ಮ ಜಿಲ್ಲೆಯಲ್ಲೇ ಕುಮಾರಸ್ವಾಮಿಯವರು ಬಂದು 3 ತಿಂಗಳಾದರೂ ಭಾಳ ಕ್ರಿಯಾಶೀಲವಾಗಿ ಮಾಡಿ ಆಗಲೇ 60 ಮಾಡಿದ್ದಾರೆ. ಇನ್ನೂ ನಡೀತಾ ಇದೆ. ಇನ್ನು ಕೆಲವನ್ನ ಗೌಪ್ಯತೆ ನಾವು ಕಾಪಾಡೋದ್ರಿಂದ ನಾವು ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಯಾವುದೇ ಇದ್ರೂ ತಮ್ಮ ಗಮನಕ್ಕೆ ತಂದು ಮುಂದೆ ಮಾಡ್ತೀವಿ. ಒಂದು
ಇದರ ಮಾಧ್ಯಮ ಮುಖಾಂತರ ಮತ್ತು ತಮ್ಮ ಮುಖಾಂತರ, ಯಾಕೆ ನೀವು ಸಮಾಜದ ನಾಲ್ಕನೇ ಕಣ್ಣಾಗಿಂದ ಇದ್ರ ಬಗ್ಗೆ ನೀವು ಏನೋ ಅನುಮಾನಗಳಿದ್ರೆ ಜಿಲ್ಲಾ ಅಲ್ಲಾಧಿಕಾರಿಗಾಗಲಿ, ಜಿಲ್ಲಾಧಿಕಾರಿಗಳಿಗಾಗಲಿ, ರಾಜ್ಯ ಸಮಕ್ಷಮ ಪ್ರಾಧಿಕಾರಕ್ಕಾಗಲಿ ತಾವು ಲಿಖಿತವಾಗಿ ದೂರು ಕೊಡ್ಬೋದು, ಫೋನ್ ಮುಖಾಂತರ ತಿಳಿಸಿ. ಯಾಕೆಂದ್ರೆ ಸಾರ್ವಜನಿಕರ ಸಹಕಾರ ನಮ್ಗೆ ತುಂಬ ಬೇಕು. ಯಾಕೆಂದರೆ ಇಲ್ಲಿ ಈ ಥರ ಹಾಸ್ಪಿಟಲ್ ನಡೆದ್ರೆ ನಾವು ಕಂಡುಹಿಡಿಬೋದು. ಎಲ್ಲೋ ನೀವು ಗುಪ್ತಾಂಶಗಳಲ್ಲಿ ನಡೆದ್ರೆ ಯಾರೇ ಅನುಮಾನವಾಗಿದ್ದರೆ ದಯಮಾಡಿ ಜಿಲ್ಲಾ ನಮ್ಮ ಆರೋಗ್ಯ ಕಚೇರಿಗಾಗಲಿ, ರಾಜ್ಯ ಮಟ್ಟದಾಗಲಿ 104 ಇದೆ, 108 ಇದೆ, ಇದಕ್ಕೆ ಯಾವುದಾದ್ರು ಮುಖಾಂತರ ತಾವು ತಿಳಿಸಿದ್ರೆ ಇನ್ನೊಂದು ಘನ ಸರ್ಕಾರದ ಸೂಚನೆ ಪ್ರಕಾರ ಪೊಲೀಸನ್ನು ಇನ್ನೂ ಹೆಚ್ಚಿನ ಬಲ ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ದು. ಅದಕ್ಕೂ ಉನ್ನತ ಮಟ್ಟದ ಸಭೆ ನಡೆದಿದೆ. 1 ಲಕ್ಷ ಮಾಡಬೇಕು ಅಂತ ಚಿಂತನೆ ಸಾಹೇಬರು, ಇನ್ನೂ ಅದು ಘೋಷಣೆ ಗೊತ್ತಿಲ್ಲ, ಇನ್ನೂ ಅದು ಸರ್ಕಾರದಿಂದ ಅಧಿಕೃತ ಆದೇಶ ಬರಬೇಕು. ಹಂಗಾಗಿ ಅವ್ರನ್ನ ಹೆಸರನ್ನು ಗೌಪ್ಯವಾಗಿಡೋದ್ರಿಂದ ದಯಮಾಡಿ ಸಾರ್ವಜನಿಕ ಸಹಕರಿಸಿ ಸಮಾಜದಲ್ಲಿ ಲಿಂಗಾನುಪಾತ ಆಗದಂಗೆ ನೋಡ್ಕೊಬೇಕು ಅನ್ನೋದ್ರ ಮುಖಾಂತರ ತಮಗೂ ಮನವಿ ಮಾಡ್ತೇವೆ. ಇದು ಆರೋಗ್ಯಾಧಿಕಾರಿಗಳ ಸ್ಪಷ್ಟವಾದಂತಹ ಮಾತುಗಳು. ಕ್ಲಿನಿಕ್ ನರ್ಸಿಂಗ್ ಹೋಮ್ಗಳನ್ನ ನಡೆಸಲಿ, ಆದರೆ ಕಾನೂನು ಬಾಹಿರವಾಗಿ ನಡೆಸುವಂತದ್ದು ಅಕ್ಷಮ್ಯ ಅಪರಾಧ. ಹೀಗಾಗಿ ಕಾನೂನುಬದ್ಧವಾಗಿ ಯಾವುದೇ ಇದ್ರೂ ಸಹ ನಾವು ಅದಕ್ಕೆ ಅನುಮತಿಯನ್ನ ನೀಡ್ತೇವೆ. ಕಾನೂನು ಬಾಹಿರವಾಗಿದ್ದರೆ ಖಂಡಿತವಾಗಿಯೂ ನಿರ್ದಾಕ್ಷಿಣ್ಯ ಕ್ರಮವನ್ನ ತೆಗೆದುಕೊಳ್ತೇವೆ. ಇದಕ್ಕೆ ಸಾರ್ವಜನಿಕರ ಸಹಕಾರ ಸಹ ಅತ್ಯಗತ್ಯ. ನಮಗೆ ಮಾಹಿತಿ ನೀಡಿ, ನಿಮ್ಮ ಹೆಸರನ್ನ ಗೌಪ್ಯವಾಗಿ ಇಡ್ತೇವೆ, ಅದನ್ನ ಬಂದ್ ಮಾಡಿಸ್ತೇವೆ ಅನ್ನೋ ಮಾತನಾಡಿದರೆ ಅಷ್ಟೇ ಅಲ್ಲ, ಬಹುಮಾನ ನೀಡುವಂತಹ ಘೋಷಣೆ ಸಹ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.